ಈ ವಿಡಿಯೋದಲ್ಲಿ ನಾನು ಕ್ವಿಕ್ ಆಗಿ ಆ್ಯಂಡ್ ಈಸಿಲಿ ನಾವು 4000 ವಾಚ್ ಅವರ್ಸನ್ನು ಯಾವ ಥರ ಕಂಪ್ಲೀಟ್ ಮಾಡ್ಬೋದು ಅಂತ ಶೇರ್ ಮಾಡ್ತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನೆಲನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಹತ್ರ ಆಗಿದೆ. ಫಸ್ಟ್ ಮೇ 2024ಗೆ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ವಿದಿನ್ 3.5 ಮಂತ್ಸಲ್ಲಿ ನನ್ನ ಚಾನಲ್ಗೆ 3000 ವಾಚ್ ಅವರ್ಸ್ ಮತ್ತು 4000 ವಾಚ್ ಅವರ್ಸನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಪ್ಲಸ್ ಮಾನಿಟೈಸೇಷನ್ಗೆ ಕೂಡ ಅಪ್ಲೈ ಮಾಡಿದೆ. ಇವಾಗ ಅರ್ನಿಂಗ್ಸ್ ಕೂಡ ಆಗ್ತಾ ಇದೆ ವಿಡಿಯೋಸಿಂದ. ಆ್ಯಂಡ್ ತುಂಬ ಜನ ಯೂಟ್ಯೂಬನ್ನು ಜಾಯ್ನ್ ಆಗಿರ್ತೀರ, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರ, ವಿಡಿಯೋಸನ್ನು ಹಾಕ್ತಿರ್ತೀರ, ಬಟ್ ವ್ಯೂಸ್ ಬರಲ್ಲ, ವಾಚ್ ಅವರ್ಸ್ ಆಗ್ತಾ ಇರಲ್ಲ. ಆ್ಯಂಡ್ ಹೇಗೆ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡೋದು, ಏನು ಟ್ರಿಕ್ಸನ್ನು ಯೂಸ್ ಮಾಡಬೇಕು, ಆಬ್ವಿಯಸ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಾನು ಮಾಡಿದಾಗ. ಬಟ್ ಕೆಲವೊಬ್ಬರ ಹೆಲ್ಪಿಂದ, ಕೆಲವೊಬ್ಬರ ಹತ್ರ ಕೇಳಿ ನಾನು ತಿಳ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು ಇದೆ. ಅದನ್ನು ನಾನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ. ನಿಮಗೆ ಕೂಡ ಅದು ಯೂಸ್ ಆಗ್ಬೋದು ನಿಮ್ಮ ಚಾನೆಲ್ ಗ್ರೋ ಆಗಲಿಕ್ಕೆ, ಅವ್ರ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಅವ್ರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ. ಸೊ ಈ ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ, ಯೂಸ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ಅರ್ನ್ ಟ್ಯಾಬಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಒಂದಿಷ್ಟು ರೂಲ್ಸ್ ಇರುತ್ತೆ. 3000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕು, 4000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕು, ಆ್ಯಂಡ್ ಶಾರ್ಟ್ಸನ್ನು 10 ಮಿಲಿಯನ್ ವ್ಯೂಸ್ ಆಗಿ ಇರಬೇಕು ಅಂತ. ಇವಾಗ ನ್ಯೂ ಆಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದವರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಲೈಕ್ ನನ್ನ ಥರನೇ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಏನಂತಾನೆ ಗೊತ್ತಿರಲಿಲ್ಲ. ಹಾಗಂದರೆ ಲೈಕ್ ಯಾವ ಥರ ನಾವು ಕಂಪ್ಲೀಟ್ ಮಾಡಬೇಕು, ಅಂದರೆ ಏನು ಮಾಡಿದರೆ ಅದು ಕಂಪ್ಲೀಟ್ ಆಗುತ್ತೆ 4000 3000 ಅವರ್ಸ್ ಅಂತ. ಸೊ 4000 ವಾಚ್ ಅವರ್ಸ್ ಆರ್ 3000 ವಾಚ್ ಅವರ್ಸ್ ಅಂತ ಹೇಳಿದರೆ, ಸಿಂಪಲ್ ಆಗಿ ಹೇಳೋದಾದರೆ, ಇವಾಗ ನಾನು ಒಂದು ಲಾಂಗ್ ವಿಡಿಯೋನ 10 ಮಿನಿಟ್ಸ್ನ ವಿಡಿಯೋನ ಪೋಸ್ಟ್ ಮಾಡಿದರೆ ಒಂದು 6 ಮೆಂಬರ್ಸ್ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡದೆ ಬಿಗಿನಿಂಗಿಂದ ಎಂಡ್ ತನಕ 10 ಮಿನಿಟ್ಸ್ ಕಂಪ್ಲೀಟ್ ಆಗಿ ವಾಚ್ ಮಾಡಿದಾಗ ಅಲ್ಲಿ 60 ಮಿನಿಟ್ಸ್ ಕೌಂಟ್ ಆಯಿತು. ಅಂದರೆ 10 ಮಿನಿಟ್ಸ್ ಇದು ವಿಡಿಯೋ 6 ಮೆಂಬರ್ಸ್ ನೋಡಿದ್ರೆ 10 into 6 60 ಮಿನಿಟ್ಸಲ್ಲಿ ಕೌಂಟ್ ಆಯಿತು. 60 ಮಿನಿಟ್ಸ್ ಅಂದರೆ 1 ಗಂಟೆ. ಈ ಥರ ನಮಗೆ 1 2 3 4 ಆ ಥರ 3000 ಗಂಟೆ, 3000 ಗಂಟೆನ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಇರುತ್ತೆ. ಸಿಂಪಲ್ ಆಗಿ ಹೇಳೋದಂದರೆ ಇಷ್ಟೇ. ಇದು ನಾವು 3000 ವಾಚ್ ಅವರ್ಸ್ ಅಂತ ಕರೆಯುವಂಥದ್ದು. ಸೊ ಬೆಟರ್ ನೀವು ಜಾಸ್ತಿ ಲೆಂತಿ ವಿಡಿಯೋಸನ್ನು ಪೋಸ್ಟ್ ಮಾಡಿ. ಲೆಂತಿ ವಿಡಿಯೋಸ್ ಅಂದರೆ ಒಂದು 6 to 7 ಮಿನಿಟ್ಸ್ನ ವಿಡಿಯೋಸನ್ನು ಟ್ರೈ ಮಾಡಿ ಪೋಸ್ಟ್ ಮಾಡಲಿಕ್ಕೆ. ಯಾವಾಗ ನೀವು ಡೈಲಿ ವ್ಲಾಗ್ಸ್, ಟ್ರಾವೆಲಿಂಗ್, ಕುಕ್ಕಿಂಗ್, ರೆಸಿಪೀಸ್ ಈ ಥರದ್ದೆಲ್ಲ ಶೇರ್ ಮಾಡ್ತೀರಾ, ಆವಾಗ ಒಂದು ಸ್ವಲ್ಪ ಲೆಂತಿ ಇಡಬೇಕು. ಅಟ್ಲೀಸ್ಟ್ 8 to 9 ಮಿನಿಟ್ಸ್ನ ವಿಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮತ್ತೊಂದು ಥಿಂಗ್ ಅಂತ ಹೇಳಿದರೆ, ನೀವೇನು ಶಾರ್ಟ್ಸನ್ನು ಪೋಸ್ಟ್ ಮಾಡ್ತೀರಾ, ಶಾರ್ಟ್ಸಿನ ವಾಚ್ ಅವರ್ಸ್ ಆರ್ ವ್ಯೂಸ್ ಎನ್ನುವಂಥದ್ದು ಈ 3000 ಆ್ಯಂಡ್ 4000 ವಾಚ್ ಅವರ್ಸ್ಗೆ ಕೌಂಟ್ ಆಗಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಜಾಸ್ತಿ ನೀವು ಲೆಂತಿ ವಿಡಿಯೋಸನ್ನು ಪೋಸ್ಟ್ ಮಾಡಿ. ಬಿಕಾಸ್ ನೀವು ಶಾರ್ಟ್ಸಲ್ಲಿ ಏನು ವ್ಯೂಸ್ ಆಗುತ್ತೆ ಅವ್ರು ಏನು ವಾಚ್ ಅವರ್ಸ್ ಕೌಂಟ್ ಆಗುತ್ತೆ, ಅದು 10 ಮಿಲಿಯನ್ ವ್ಯೂಸ್ ಏನು ಬಂದಿರುತ್ತೆ, ನೆಕ್ಸ್ಟ್ ಒಂದು ಸೆಕ್ಷನನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಯೂಟ್ಯೂಬ್ ಸ್ಟುಡಿಯೋನ ಅರ್ನ್ ಟ್ಯಾಬಲ್ಲಿ, ಅಲ್ಲಿ ಅದು ಕೌಂಟ್ ಆಗುತ್ತೆ. ಬಿಟ್ಟರೆ ನಿಮ್ಮ ವಾಚ್ ಅವರ್ಸ್ 3000 ಆ್ಯಂಡ್ 4000ಗೆ ಅದು ಕೌಂಟ್ ಆಗಲ್ಲ. ಸೊ ಬೆಟರ್ ನಾನು ಹೇಳುವಂಥದ್ದು ಲೆಂತಿ ವಿಡಿಯೋಸನ್ನು ಜಾಸ್ತಿ ಪೋಸ್ಟ್ ಮಾಡಿ. ಅಟ್ಲೀಸ್ಟ್ ಒಂದು 3 ವಿಡಿಯೋಸನ್ನು ಒಂದು ವಾರದಲ್ಲಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ನೀವು ರೆಗ್ಯುಲರ್ ಆಗಿ ಜಾಸ್ತಿ ಮಾಡ್ತಾ ಹೋಗಿ. ದಿನಕ್ಕೆ ಒಂದು ವಿಡಿಯೋ ಆರ್ 2 ಡೇಸ್ಗೆ ಒಂದು ವಿಡಿಯೋ ಈ ಥರ ಪೋಸ್ಟ್ ಮಾಡಿ. ನಿಮಗೆ ಕೂಡ ಈಸಿ ಆಗುತ್ತೆ, ವಾಚಸ್ ಕೂಡ ಬೇಗ ಕೌಂಟ್ ಆಗುತ್ತೆ ಇದರಿಂದ. ಬಿಕಾಸ್ ಶಾರ್ಟ್ಸಲ್ಲಿ ಫಾಲೋವರ್ಸನ್ನು ಗೇನ್ ಮಾಡೋದಾಗಿರ್ಬೋದು ಆ್ಯಂಡ್ 10 ಮಿಲಿಯನ್ ವ್ಯೂಸನ್ನು ಕಂಪ್ಲೀಟ್ ಮಾಡುವಂಥದ್ದು ತುಂಬ ಕಷ್ಟ ಇದೆ. ನಿಮ್ಮ ಲಕ್ ಚೆನ್ನಾಗಿದ್ದರೆ 1 ಡೇಯಲ್ಲಿ ಕೂಡ ಆಗ್ಬೋದು, ಬಟ್ ಸ್ವಲ್ಪ ಕಷ್ಟನೇ ಇದೆ. ಸೊ ಬೆಟರ್ ಲಾಂಗ್ ವಿಡಿಯೋಸನ್ನು ಜಾಸ್ತಿ ಪೋಸ್ಟ್ ಮಾಡಿ. ಇವಾಗ ನಾನು ಶೇರ್ ಮಾಡುವಂತಹ ಸೆಕೆಂಡ್ ಟ್ರಿಕ್, ಇದನ್ನು ಯಾರು ನಿಮಗೆ ಹೇಳಲಿಕ್ಕೆ ಚಾನ್ಸ್ ಕೂಡ ಇಲ್ಲ, ಗೊತ್ತಿಲ್ಲ, ನಿಮಗೆ ಗೊತ್ತೂ ಇರ್ಬೋದು ಇದ್ರ ಬಗ್ಗೆ. ಬಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಯೂಸ್ ಆಗುತ್ತೆ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಬಟ್ ಇದನ್ನು ಮಾಡಲಿಕ್ಕೆ ನೀವು ಯೂಟ್ಯೂಬ್ ಚಾನಲಿಗೆ ಯಾವ ಮೇಲ್ ಐಡಿಯನ್ನು ಹಾಕಿದ್ದೀರಾ ಅವ್ರು ಯಾವ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀರಾ ಅದರಿಂದ ಪ್ಲೀಸ್ ಮಾಡಲಿಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಹತ್ರ ಎಕ್ಸ್ಟ್ರಾ ಫೋನ್ ಇದೆ ಆರ್ ಎಕ್ಸ್ಟ್ರಾ ಸಿಮ್ ಕಾರ್ಡ್ ಇದೆ ಅಂದರೆ
ಆ ಫೋನಿಂದ ಏನು ಮಾಡಿ ಹೊಸ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲನ್ನು ಅದರಿಂದ ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಚಾನೆಲ್ ಭಾಗ್ಯಾಸ್ ವ್ಲಾಗ್ ಕನ್ನಡ ಚಾನೆಲ್, ಇದನ್ನು ನಾನು ನನ್ನ ಮತ್ತೊಂದು ಫೋನಿಂದ ಏನು ಮಾಡ್ತೀನಿ, ಮತ್ತೊಂದು ಸಿಮ್ ಇಟ್ಕೊಂಡು ಅದರಲ್ಲಿ ನಾನು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ನನ್ನ ಚಾನಲನ್ನು ನಾನು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಮಾಡಿ, ಪ್ರತಿಯೊಂದು ವಿಡಿಯೋ ನನ್ನ ಚಾನಲಲ್ಲಿ ಇರೋದನ್ನು ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ರಿಯೇಟ್ ನ್ಯೂ ಪ್ಲೇ ಲಿಸ್ಟ್ ಅಂತ ಕೊಡಿ, ಭಾಗ್ಯಾಸ್ ಬ್ಲಾಗ್ ಕನ್ನಡ ಚಾನಲ್ ಫಾರ್ ಎಕ್ಸಾಂಪಲ್, ಅದನ್ನು ಹಾಕ್ಕೊಂಡು ಏನು ಮಾಡಿ ಎಲ್ಲ ವಿಡಿಯೋಸನ್ನು ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆರ್ ನೀವು ಆ ಫೋನನ್ನು ಯೂಸೇ ಮಾಡಲ್ಲ, ಎಕ್ಸ್ಟ್ರಾ ಫೋನ್ ಅಂತ ಇದ್ದರೆ ಪ್ಲೇ ಆಲ್ ಅಂತ ಕೊಟ್ಟುಬಿಡಿ. ಒಂದು ರಾತ್ರಿ ಇಡೀ ಮಾರ್ನಿಂಗ್ ಕಂಪ್ಲೀಟ್ ಆಗಿರುತ್ತೆ, ಅಗೇನ್ ಪ್ಲೇ ಆಲ್ ಕೊಡಿ, ಅದರಷ್ಟಕ್ಕೆ ಅಲ್ಲಿ ವಾಚ್ ಅವರ್ಸ್ ಎನ್ನುವಂಥದ್ದು ನಿಮಗೆ ಕೌಂಟ್ ಆಗ್ತಾ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಫೋನ್ ನಂಬರ್ ಆರ್ ಯೂಟ್ಯೂಬ್ಗೆ ಯೂಸ್ ಮಾಡುವಂತಹ ಮೇಲ್ ಐ ಡಿ ಥ್ರೂ ಪ್ಲೀಸ್ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಮತ್ತೆ ಯೂಟ್ಯೂಬ್ ಅವರು ಅಕೌಂಟನ್ನು ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹೊಸದಾಗಿ ಕ್ರಿಯೇಟ್ ಮಾಡಿ ಹೊಸ ಕಾಂಟ್ಯಾಕ್ಟ್ ನಂಬರನ್ನು ಯೂಸ್ ಮಾಡಿಕೊಂಡು ಮಾಡಿ. ಅದು ಆಗದೇ ಇದ್ದರೆ, ಅದು ಇಲ್ಲ, ಎಕ್ಸ್ಟ್ರಾ ಫೋನ್ ಇಲ್ಲ, ಎಕ್ಸ್ಟ್ರಾ ಸಿಮ್ ಇಲ್ಲ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ನಿಮ್ಮ ಚಾನಲನ್ನು ಎಲ್ಲರೂ ಫಾಲೋ ಮಾಡಿ ಇರ್ತಾರೆ. ಅವರು ಫ್ರೀ ಟೈಮ್ ಇದ್ದಾಗ ಏನು ಮಾಡಿ, ಅವರ ಫೋನಿಂದ ಪ್ಲೇ ಲಿಸ್ಟಿಗೆ ನಿಮ್ಮ ವಿಡಿಯೋಸನ್ನು ಆ್ಯಡ್ ಮಾಡಿಕೊಂಡು ಒಂದು ಸೈಡಿಗೆ, ಅವರು ಫ್ರೀ ಟೈಮ್ ಇದೆ ಅವ್ರಿಗೆ, ಆವಾಗ ನೀವು ಅದನ್ನು ಪ್ಲೇ ಮಾಡಿ ಇಟ್ಕೊಂಡಿರಿ, ಆರಾಮ್ಸೆ ನಿಮಗೆ ಆಗತ್ತೆ. ಇದು ಒಂದು ಸಿಂಪಲ್ ಟ್ರಿಕ್, ಬಟ್ ಇದರಿಂದ ನಿಜವಾಗ್ಲೂ ವಾಚ್ ಅವರ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತೊಂದು ಈಸಿ ಸ್ಟೆಪ್ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಲೈವ್ ಹೋಗುವಂಥದ್ದು. ಬಟ್ ಇದಕ್ಕೆ ಒಂದು ರೂಲ್ಸ್ ಇದೆ, 50 ಸಬ್ಸ್ಕ್ರೈಬರ್ಸ್ ಆದರೂ ಇರಬೇಕು ನಿಮ್ಮ ಚಾನೆಲಲ್ಲಿ, ಆವಾಗ ನಿಮಗೆ ಲೈವ್ ಆಪ್ಷನ್ ಸಿಗುತ್ತೆ. ಲೈವ್ ಹೋಗೋದ್ರಿಂದ ಏನಾಗುತ್ತೆ, ನೀವು ನಾರ್ಮಲ್ ಆಗಿ ರೆಗ್ಯುಲರ್ ವಿಡಿಯೋಸನ್ನು ಎಷ್ಟು ಹಾಕ್ತೀರಾ ಅದರ 4 ಪಟ್ಟು ವಾಚ್ ಅವರ್ಸ್ ಅನ್ನುವಂಥದ್ದು ನಿಮಗೆ ಒಂದು ಲೈವಿಂದ ಸಿಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಕೂಡ ನಿಮ್ಮ ಚಾನಲನ್ನು ನೋಡಲಿಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡಲಿಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಲೈವ್ ಹೋಗೋದ್ರಿಂದ. ನಿಮಗೆ ಕಾನ್ಫಿಡೆನ್ಸ್ ಇದೆ ಫೇಸ್ ಟು ಫೇಸ್ ಮಾತಾಡಲಿಕ್ಕೆ, ಅಷ್ಟೇನು ಇದಿಲ್ಲ ಅಂತ ಹೇಳಿದರೆ ನೀವು ಡೈಲಿ ಕೂಡ ಲೈವ್ ಹೋಗ್ಬೋದು. ಅದರಿಂದ ಆರಾಮ್ಸೆ ನೀವು ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡ್ಬೋದು, ಪ್ಲಸ್ ವಾಚ್ ಅವರ್ಸನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ನಾನು ಲಾಸ್ಟ್ ಟೈಮ್ ಲೈವ್ ಹೋದಾಗ ವಾಚ್ ಅವರ್ಸ್ ಎಷ್ಟು ಕೌಂಟ್ ಆಗಿತ್ತು ಅಂತ. ಸೊ ಯೂಸ್ ಆಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಆರಾಮ್ಸೆ ನೀವು ವಾಚ್ ಅವರ್ಸನ್ನು ಲೈವ್ ಹೋಗೋದ್ರಿಂದ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗತ್ತೆ. ಆ್ಯಂಡ್ ಲಾಸ್ಟ್ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ, ನಮ್ಮ ಚಾನಲಲ್ಲಿ ಆರ್ಗ್ಯಾನಿಕ್ ಸಬ್ಸ್ಕ್ರೈಬರ್ಸ್ ಇರಬೇಕು ಆ್ಯಂಡ್ ಪ್ರಾಪರ್ ವೇಯಿಂದ ನಾವು ಅರ್ನ್ ಮಾಡಿದ ವಾಚ್ ಅವರ್ಸ್ ಅನ್ನುವಂಥದ್ದು ಇರಬೇಕು. ಬಿಕಾಸ್ ಇವಾಗ ಏನಾಗುತ್ತೆ, ಪೇಮೆಂಟ್ ಮಾಡಿಕೊಂಡು ವಾಚ್ ಅವರ್ಸನ್ನು ಆ್ಯಂಡ್ ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡ್ಕೊಳ್ತಾರೆ, ಬಟ್ ಅದು ಲಾಂಗ್ ಟರ್ಮಿಗೆ ನಿಮಗೆ ಯೂಸ್ ಆಗಲ್ಲ. ಇದು ಕಂಪ್ಲೀಟಾಗಿ ಯೂಟ್ಯೂಬ್ನ ಒಂದು ಗೈಡ್ಲೈನ್ಸ್ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ಗೆ ಫುಲ್ ಅಗೇನ್ಸ್ಟ್ ಇರೋದ್ರಿಂದ ಏನಾಗುತ್ತೆ, ಯೂಟ್ಯೂಬ್ ಅವರು ನಿಮ್ಮ ಚಾನಲನ್ನು ಡಿಲೀಟ್ ಮಾಡಿಬಿಡ್ತಾರೆ, ಮಾನಿಟೈಸೇಷನನ್ನು ಕೂಡ ಪಾಸ್ ಮಾಡ್ತಾರೆ ಕೆಲವೊಂದು ಸಲ. ಸೊ ಆ ಥರ ಪೇಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬರ್ಸನ್ನು ಅವ್ರ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಬೇಡಿ, ಇದು ನಮಗೆ ಲಾಂಗ್ ಟರ್ಮಿಗೆ ಹೆಲ್ಪ್ ಆಗಲ್ಲ. ಅದೇ ರೀತಿಯಲ್ಲಿ ಯೂಟ್ಯೂಬ್ ಅವರೇ ನಮಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಪ್ರಮೋಷನ್ ಅಂತ. ಅದರಿಂದ ನಾವು ಸಬ್ಸ್ಕ್ರೈಬರ್ಸನ್ನು ಪ್ಲಸ್ ನಮ್ಮ ವಿಡಿಯೋಸ್ಗೆ ವ್ಯೂಸನ್ನು, ನಮ್ಮ ಚಾನಲ್ ಇದೆ ಅಂತ ಜನಕ್ಕೆ ಒಂದು 4 ಜನ ಎಕ್ಸ್ಟ್ರಾ ಜನಕ್ಕೆ ತೋರಿಸ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಅದರಿಂದ ಬಂದಂತಹ ವ್ಯೂಸ್ ಎನ್ನುವಂಥದ್ದು 3000 ಆ್ಯಂಡ್ 4000 ವಾಚ್ ಅವರ್ಸಿಗೆ ಕೌಂಟ್ ಆಗಲ್ಲ. ಸೊ ಇದು ಕೂಡ ನೀವು ನೆನ್ಪಿಟ್ಕೊಂಡು ಪ್ರಮೋಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಒಂದು ಚೆನ್ನಾಗಿರೋ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.